ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ನಾನು ಸಾಟರ್ಡೆ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪಿ ಜಿಗೆ ಹೋಗಿ ಫ್ರೆಶ್ ಅಪ್ ಆದ್ವಿ. ಆಮೇಲೆ ನೆಕ್ಸ್ಟ್ ಕಾಲೇಜ್ಗೆ ಹೋದ್ವಿ. ಇದೆ ನಮ್ಮ ಕಾಲೇಜ್ ಕ್ಯಾಂಪಸ್, ಮ್ಯಾಂಗ್ಳೂರ್ ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ನಾನು ಓದ್ತಾ ಇದ್ದಿದ್ದು. ಸೊ ಆ ಕಾಲೇಜಲ್ಲಿ ಇವತ್ತು ನಮ್ಗೆ 2 ಕೆಲಸ ಇತ್ತು. ಒಂದು ಫಂಕ್ಷನ್ನು, ಒಂದು ಕೆಲಸ ಏನಂತಂದರೆ ಪ್ರಾಜೆಕ್ಟ್ ಸಿನಾಪ್ಸಿಸ್ನ ನಮ್ಮ ಗೈಡ್ಗೆ ಸಬ್ಮಿಟ್ ಮಾಡಬೇಕಿತ್ತು. ಅದಾದಮೇಲೆ ಆಫ್ಟರ್ 12 o'clock ಆದಮೇಲೆ ನಮಗೆ ಫೇರ್ವೆಲ್ ಇತ್ತು. ಸೊ ಫೇರ್ವೆಲಲ್ಲಿ ಏನೆಲ್ಲ ಮಾಡಿದ್ವಿ, ಯಾವ ಥರ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ತೋರಿಸ್ತೀನಿ ಬನ್ನಿ. ಫಂಕ್ಷನ್ಸು, ಗೇಮ್ಸು ಎಲ್ಲ ಮುಗೀತು. ಆಮೇಲೆ ಗ್ರೂಪ್ ಫೋಟೋ ಇದ್ದೇ ಇರುತ್ತಲ್ವ, ಆಬ್ವಿಯಸ್ಲಿ ಗ್ರೂಪ್ ಫೋಟೋ ತೊಗೊಂಡ್ವಿ. ಸೊ ಗ್ರೂಪ್ ಫೋಟೋ ತೊಗೊಂಡು ಲಾಸ್ಟಿಗೆ DJ ಹಾಕಿದ್ರು, ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ. ಬಾಯ್ ಹೇಳಿ ಪಿ ಜಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಓಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಶಿವನ್ ಟೆಂಪಲ್ ಇದೆ ನಿಯರ್ ನಮ್ಮ ಪಿ ಜಿ ಹತ್ರನೇ. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ಫುಲ್ ಖುಷಿ ಆಯಿತು ದೇವಸ್ಥಾನ ನೋಡ್ತಿದ್ದಂಗೆ. ಏನೋ ಒಂಥರ ಮಂಗಳೂರಲ್ಲಿ ದೇವಸ್ಥಾನ ನೋಡೋದೇ ಒಂಥರ ಖುಷಿ ಅಲ್ಲ. ಫುಲ್ ಯಾವ ಥರ ಅಂತಂದರೆ ಒಂಥರ ತುಳುನಾಡು ಕಲ್ಚರೇ ಒಂದು ಸ್ವಲ್ಪ ಚೇಂಜ್ ಬರುತ್ತೆ ಅಲ್ಲಿ. ಶಿವನ ದರ್ಶನ ಆದಮೇಲೆ ಅದೇ ದೇವಸ್ಥಾನದ ಒಳಗಡೆನೇ ಗಣಪತಿ ದೇವಸ್ಥಾನ ಮತ್ತು ದೈವದೊಂದು ದೇವಸ್ಥಾನ ಇದೆ. ಸೊ ಅವೆರಡನ್ನೂ ದರ್ಶನ ಮಾಡ್ಕೊಂಡ್ವಿ. ನೀವು ನೋಡ್ತಾ ಇರ್ಬೋದು, ಇದೇನೇ ಗಣಪತಿ ದೇವಸ್ಥಾನ. ಆ ಕಡೆ ಸೈಡಲ್ಲೇ ಸೇಮ್ ದೈವದೊಂದಿದೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ, ಪ್ರಸಾದ ಎಲ್ಲ ಇಸ್ಕೊಂಡು. ಆಚೆ ಬಂದಮೇಲೆ ಆಚೆ ಒಂದು ಅಮ್ಮನವರ ದೇವಸ್ಥಾನ ಇದೆ ಅಲ್ಲಿ. ಸೊ ಅಮ್ಮನವ್ರ ದರ್ಶನ ಎಲ್ಲ ಪಡ್ಕೊಂಡು ಮತ್ತು ಅಮ್ಮನವ್ರ ದೇವಸ್ಥಾನದ ಗುಡಿ ಹಿಂದೆ ಬಜರಂಗಿದು ಸ್ಟ್ಯಾಚು ಇದೆ ಹಿಂದೆ ಒಂದು. ಸೊ ಆ ಸ್ಟ್ಯಾಚು ಎಲ್ಲ ನೋಡ್ಕೊಂಡು ಆ ಗುಹೆ ಒಳಗಡೆ ಬರ್ಬೋದು. ಸೊ ಏನೊಂಥರ ಚೆನ್ನಾಗಿತ್ತು. ಅಷ್ಟೆಲ್ಲ ನೋಡ್ಕೊಂಡು ಒಂಥರ ಮೆಮೊರೀಸು ಇತ್ತು, ಕಾಲೇಜ್ ಡೇಸಲ್ಲೆಲ್ಲ ಬರ್ತಾ ಇದ್ದಿದ್ದು ಎಲ್ಲ. ಅದಷ್ಟು ಮಾಡ್ಕೊಂಡು ಮತ್ತೆ ರಿಟರ್ನ್ ಪಿ ಜಿಗೆ ಹೊರಟ್ವಿ. ಸೊ ಪಿ ಜಿಗೆ ಹೋಗಿ ಇನ್ನೇನು ಸುಸ್ತಾಗಿತ್ತು ಬೆಳಗ್ಗೆಯಿಂದ, ಅದು ಇದು ಅಂತ. ಟ್ರೈನಲ್ಲಿ ಬಂದಾದ್ಮೇಲೆ ಮತ್ತೆ ರೆಸ್ಟ್ ಮಾಡಿರಲಿಲ್ಲ, ರೆಸ್ಟ್ ಮಾಡ್ಕೊಂಡ್ವಿ. ಇನ್ನು ಮತ್ತೆ ನಾವು ವಿತೌಟ್ ಫುಡ್ ತೊಗೊಂಡಿದ್ದಲ್ವಾ, ಸೊ ನೈಟ್ ಊಟ ಮಾಡೋಣ ಅಂದ್ಬಿಟ್ಟು ಹೋಟೆಲ್ಗೆ ಹೋಗ್ತಾ ಇದ್ವಿ. ಅಲ್ಲೇ ಒಂದು ಮಲ್ಬಾರ್ ಬೈಟ್ಸ್ ಅಂತ ಇತ್ತು. ಸೊ ಅಲ್ಲೇ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೋದ್ವಿ. ನಾವೇನೇನು ಆರ್ಡ್ರ್ ಮಾಡಿದ್ವಿ ಅಂತ ಅಂದರೆ ಆಲ್ಮೋಸ್ಟ್ ಇವೇ ಆರ್ಡ್ರ್ ಮಾಡೋದು ನಾವು ಯಾವಾಗಲೂ. ಪನ್ನೀರ್ ಬಟರ್ ಮಸಾಲ, ನಾನು ಕುಲ್ಚಾ, ಬಿರಿಯಾನಿ ಕೇಳಿದ್ವಿ, ವೆಜ್ ಬಿರಿಯಾನಿ ಇರಲಿಲ್ಲ. ಹಾಗಾಗಿ ಲೆಮನ್ ರೈಸ್ ಒಂದು ಆರ್ಡ್ರ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಪಿ ಜಿಗೆ ಹೋಗಿ ಟಯರ್ಡ್ ಆಗಿತ್ತಲ್ಲ, ಫುಲ್ ಮಲ್ಕೊಬಿಟ್ವಿ. ನೆಕ್ಸ್ಟ್ ಡೇಯಿಂದ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಆಲ್ರೆಡಿ ಟಿಫನ್ ಮಾಡೋಕ್ಕೆ ಹೋದಾಗ್ಲೇ 12:31 ಆಗೋಗ್ಬಿಡ್ತು. ಟಿಫನ್ ಮಾಡ್ಕೊಂಡು ಹೊರಡೋ ವರ್ಷದ ಇನ್ನೂ ಲೇಟಾಗಿ ಹೋಗ್ಬಿಡ್ತು. ಸೊ ಟಿಫನ್ ಮಾಡ್ಕೊಂಡು ನಾವು ಆಲ್ರೆಡಿ ಹೊರಟಾಗ ಒಂದು 2 o'clock ಆಗೋಗ್ಬಿಟ್ಟಿತ್ತು. ಏನು ಪ್ಲೇಸಸ್ ಕವರ್ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಪ್ಲ್ಯಾನ್ ಇತ್ತು, ಬಟ್ ಪ್ಲ್ಯಾನ್ ಅಂದ್ಕೊಂಡಕ್ಕಿಂತ ಸಖತ್ತಾಗಾಯಿತು. 3 ಪ್ಲೇಸ್ ಅಂದ್ಕೊಂಡಿದ್ವಿ, ಒಂದು 5-6 ಪ್ಲೇಸಸ್ ಕವರ್ ಮಾಡಿದ್ವಿ. ಯಾವ್ಯಾವ ಪ್ಲೇಸ್ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾವು ಫಸ್ಟ್ ಹೋಗಿ ಟೆಂಪಲ್ ಕುತ್ತಾರ್ ಆದಿಸ್ಥಳ ಕೊರ್ಗಜ್ಜ ಟೆಂಪಲ್ಗೆ. ಈ ಟೆಂಪಲಿಗೆ ಕನಿಷ್ಠ ಅಂದರೆ ಒಂದು 6-7 ಮಂತ್ಸಿಂದ ಅಂದ್ಕೋತಾ ಇದ್ವಿ, ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಸೊ ಇವಾಗ ಹೋದಾಗ ಏನೋ ಒಂಥರ ತುಂಬ ಖುಷಿ ಆಯಿತು. ಇನ್ನೊಂದು ಖುಷಿ ಏನಂತ ಅಂದರೆ ರಶ್ ಇರಲಿಲ್ಲ, ದೇವ್ರ ದರ್ಶನ ಚೆನ್ನಾಗಾಯಿತು ಅಲ್ಲಿ. ಹಾಗೆಯೇ 2 ಟೆಂಪಲ್ ಇತ್ತು. ಆದಿಸ್ಥಳ ಶ್ರೀ ರಕ್ತೇಶ್ವರಿ ಅಮ್ಮ ಅಂತ, ಮತ್ತು ಇನ್ನೊಂದು ಟೆಂಪಲ್ ಇತ್ತು. ಸೊ ಆ ಟೆಂಪಲ್ ಎಲ್ಲ ನೋಡಿಕೊಂಡು ದರ್ಶನ ಪಟ್ಕೊಂಡು ಅಲ್ಲಿಂದ ಹೊರಟ್ವಿ. ನನ್ನ ಫ್ರೆಂಡ್ ಬಂದಿದ್ಲು ಮೈಸೂರಿಂದ. ಸೊ ಅವಳಿಗೆ ಬೀಚಸ್ ತೋರಿಸೋಣ ಅಂತ ಹೋದ್ವಿ. ಫಸ್ಟ್ ಹೋಗಿದ್ದು ಬೀಚ್ ಬಂದು ಉಳ್ಳಾಲ್ ಬೀಚ್. ಕೊರ್ಗಜ್ಜ ಟೆಂಪಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ಉಳ್ಳಾಲ್ ಬೀಚ್ಗೆ. ಸೊ ಉಳ್ಳಾಲ್ ಬೀಚ್ಗೆ ಹೋದ್ವಿ. ಉಳ್ಳಾಲ್ ಬೀಚಲ್ಲಿ ಒಂದು ಸ್ವಲ್ಪ ಎಲ್ಲ ನೋಡಿ ಆ ಥರ ವ್ಯೂ ಎಲ್ಲ ಎಂಜಾಯ್ ಮಾಡಿ. ಬಟ್ ತುಂಬ ಅಲೆಗಳಿತ್ತು. ಇವಾಗ ಮಳೆ ಅಲ್ವಾ, ಸೊ ನೀರೊಳಗೆ ಯಾರನ್ನೂ ಬಿಡ್ತಾ ಇಲ್ಲ ಅನ್ನೋಕ್ಕಿಂತ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಲ್ಲ, ಹೋಗಾಗಿರಲಿಲ್ಲ. ಸೊ ನಾವು ಯಾರೂ ಎದ್ರುಕೊಂಡು ಹೋಗಿರಲಿಲ್ಲ. ಮನೇಲಿ ಫಸ್ಟೇ ಒಂದು ಸ್ವಲ್ಪ ಹೇಳೇ ಕಳಿಸಿದ್ರು, ಹಂಗೆಲ್ಲ ಹೋಗಬೇಡಿ ಬೀಚಸ್ಗೆ ಅಂತ. ಸೊ ಹಾಗಾಗಿ ನಾವು ಬೀಚ್ ಹತ್ರ ಅಲ್ಲೆಲ್ಲೂ ಹೋಗಲಿಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಬಂದು ಪನ್ನಂಬೂರು ಬೀಚ್. ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸ್, ಎಲ್ಲರಿಗೂ ಗೊತ್ತಿರುತ್ತೆ ಪನ್ನಂಬೂರು ಬೀಚ್. ಸೊ ಓಕೆ, ಅಲ್ಲೇನೋ ಒಂಥರ ಮೆಮೊರೀಸ್ ಎಲ್ಲ ಇತ್ತು ಪನ್ನಂಬೂರು ಬೀಚಲ್ಲಿ. ನ್ಯೂ ಇಯರ್ಗೆಲ್ಲ ಸೆಲೆಬ್ರೇಷನ್ಗೆ ಹೋಗಿದ್ವಿ, ಚೆನ್ನಾಗಿತ್ತು. ಮತ್ತೆ ಹೋಗ್ತೀವೋ ಹೋಗಲ್ವೋ, ಇನ್ನು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ. ಬಂದಿದ್ದೀವಲ್ಲ ಪನ್ನಂಬೂರು ಬೀಚ್ಗೂ ಹೋಗೋಣ ಅಂತ ಪನ್ನಂಬೂರು ಬೀಚ್ಗೂ ಹೋದ್ವಿ. ಊಟನೂ ಆಗಿರಲಿಲ್ಲ. ಸೊ ಅಲ್ಲೆಲ್ಲೆಲ್ಲಿ ಹೋಟೆಲ್ಸ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಓಕೆ ಅಂದ್ಬಿಟ್ಟು ಬೀಚ್ ಹತ್ರನೇ ಒಂದು ಸ್ವಲ್ಪ ಚಾಟ್ಸ್, ಐಸ್ ಕ್ರೀಮ್ಸು, ಚಿರುಮುರಿ ಅದು ಇದು ಒಂದು ಸ್ವಲ್ಪ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ನೆಕ್ಸ್ಟ್ ಹೋಗಿದ್ದ ಪ್ಲೇಸ್ ಬಂದು ಕದ್ರೊಳ್ಳಿ ಗೋಕರ್ಣನಾಥೇಶ್ವರ ಟೆಂಪಲ್ಗೆ. ನೀವು ನೋಡ್ತಾ ಇರ್ಬೋದು, ಒಂಥರ ಗೋಲ್ಡ್ ಒಳಗೆ ಗೋಲ್ಡನ್ ಟೆಂಪಲ್ ನೋಡಿರೋ ಥರ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಒಳಗಡೆಗೆ ವಿಡಿಯೋ ಮಾಡೋಕ್ಕೆಲ್ಲ ಎಂಟ್ರಿ ಇಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ, ಬೋಲ್ಡ್ ಹಾಕಿದ್ದಾರೆ. ಎಷ್ಟು ಮಾಡ್ಬೋದು, ಎಲ್ಲಿ ಮಾಡ್ಕೋಬೋದು ಅಲ್ಲಷ್ಟೇ ನಾನು ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಲ್ಲ.
ಸೊ ತುಂಬ ಎಂಜಾಯ್ ಮಾಡ್ಕೊಂಡ್ವಿ. ಮಂಗಳೂರಲ್ಲಿ ಅಲ್ಲೇ ದಸರಾ ಮಾಡೋದು. ಅಲ್ಲಿಂದ ನೆಕ್ಸ್ಟ್ ಚಾಯ್ ಸ್ಟೇಷನ್ಗೆ ಹೋದ್ವಿ, ನಮ್ಮ ಚಾಯ್ ಅಡ್ಡ ಅಂತ ಹೇಳ್ಬೋದು ಲಾಸ್ಟಲ್ಲಿ. ಸೊ ಚಾಯ್ ಕುಟ್ಕೊಂಡು ಅಲ್ಲಿ ಆಪೋಸಿಟಲ್ಲೇ ಒಂದು ಕೆರೆ ಇದೆ. ಸೊ ಆ ಕೆರೆ ನೋಡಿಕೊಂಡು ಚಾಯ್ನ ಎಂಜಾಯ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಕಾಫಿ ತೊಗೊಂಡಿದ್ದು, ಕಾಫಿನ ಕುಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ವಿ. ಏನೋ ಒಂಥರ ಚೆನ್ನಾಗಿತ್ತು. ಇವೆಲ್ಲ ನಮ್ಮ ಅಡ್ಡಗಳು ಏನೋ ಒಂಥರ ಮಿಸ್ ಮಾಡ್ಕೊತಾ ಇದ್ದೀವಿ. ಅಲ್ಲಿಂದ ಬೇಗನೆ ಮಂಗಳಾದೇವಿ ಟೆಂಪಲ್ಗೆ ಹೋದ್ವಿ. ಇದು ಒನ್ ಆಫ್ ದ ಫೇಮಸ್ ದೇವಸ್ಥಾನ ಅಂತಲೇ ಅನ್ಬೋದು. ಇದೆಲ್ಲ ರೆಗ್ಯುಲರಾಗಿ ಹೋಗ್ತಿದ್ವಿ, ವೀಕ್ಲಿ ಹೋಗ್ತಿದ್ವಿ, ದೇವ್ರ ದರ್ಶನ ಮಾಡ್ತಿದ್ವಿ. ಆಲ್ ಆಫ್ ಎ ಟೈಮ್ ಫುಡ್ಡಿಗೆ ಅಂತಲೇ ಹೋಗ್ತಾ ಇದ್ವಿ. ನಿಮ್ಗೆ ಪಿ ಜಿ ಫುಡ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಅಂತ ಫ್ರೈಡೇ ಪ್ರಸಾದ ಇರ್ತಿತ್ತು. ಸೊ ಅದಕ್ಕೋಸ್ಕರನೂ ಹೋಗ್ತಾ ಇದ್ವಿ. ಇನ್ನು ಫೆಸ್ಟಿವಲ್ ಇದ್ರೆಲ್ಲ ಈ ಟೆಂಪಲ್ಗೆ ಹೋಗ್ತಾ ಇದ್ವಿ. ಏನೋ ಒಂಥರ ತುಂಬ ಖುಷಿ ಆಯಿತು. ಇನ್ನು ಸಿಕ್ಕಾಬಟ್ಟೆ ಮಳೆ ಬಂದುಬಿಡ್ತು. ಸೊ ಅಲ್ಲಿಂದ ಪಿ ಜಿಗೆ ಬಂದು ನಾವು ಲಗೇಜ್ ಏನು ಪ್ಯಾಕೇ ಮಾಡಿರಲಿಲ್ಲ. ಬೇಗ ಲಗೇಜ್ ಪ್ಯಾಕ್ ಮಾಡ್ಕೊಂಬಿಟ್ಟು ಹೊರಟುಬಿಟ್ವಿ. ಅಲ್ಲಿಂದ ಹೊರಟೋರು ನಾವು ಯಾವಾಗಲೂ ಆಲ್ಮೋಸ್ಟ್ ಒಂದು ಕೊರಗಜ್ಜಾಗೆ ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ಕಾಲೇಜ್ ಅಪೋಸಿಟೇ ಒಂದು ಕೊರಗಜ್ಜ ಟೆಂಪಲ್ ಇದೆ, ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ. ಸೊ ಇದು ನಮ್ಮ ಟೆರಸ್ ವ್ಯೂ ಪಿ ಜಿನಲ್ಲಿ. ಏನೋ ಒಂಥರ ಆಲ್ಮೋಸ್ಟ್ ಆಫ್ ಎ ಟೈಮ್ ನಾವು ಟೆರಸಲ್ಲೇ ಕಳೆದಿರೋದು ಮಂಗಳೂರಲ್ಲಿದ್ದಾಗೆಲ್ಲ. ಏನೋ ಒಂಥರ ನಮ್ಮ ಬೇಜಾರಿಗೆಲ್ಲ ಒಂಥರ ಟೆರಸ್ಗೆ ಹೋದರೆ ಒಂಥರ ರಿಲೀಫ್ ಮೈಂಡ್ ಅನ್ನಿಸ್ತಾ ಇತ್ತು. ಸೊ ನಾನು ಹೇಳಿದ ಕೊರಗಜ್ಜ ಟೆಂಪಲ್ ಇದೇನೆ, ನಮ್ಮ ಕಾಲೇಜ್ ಆಪೋಸಿಟೇ ಇದೆ. 1 ಮಿನಿಟ್ ಆಗ್ಬೋದು ಅಷ್ಟೇ ನಮ್ಮ ಕಾಲೇಜಿಂದ. ಇದು ಬಂದು ನಮ್ಮ ಕಾಲೇಜ್ ಔಟ್ ಸೈಡ್ ಲುಕ್ಕು. ಟ್ರೈನ್ ಟ್ರ್ಯಾಕ್ ಇದೆ ನಮ್ಮ ಕಾಲೇಜ್ ಹತ್ರ. ಸೊ ಹಾಗಾಗಿ ಟ್ರಾಫಿಕ್ ಆಗಿತ್ತು ಅಷ್ಟೇ, ಗೇಟ್ ಹಾಕಿದ್ರು ಅಂತ. ಸೊ ಇದಿಷ್ಟೆಲ್ಲ ನೋಡಿಕೊಂಡು ನಮ್ಮ ರೆಗ್ಯುಲರ್ ಅಡ್ಡಕ್ಕೆ ಹೋದ್ವಿ. ಎಷ್ಟೊಂದು ಸಲಿ ಇಲ್ಲಿ 10 ರೂಪಾಯಿಗೆ 6 ಗೋಲ್ಗಪ್ಪ ಕೊಟ್ಟು 2 ಸುಕ್ಕ ಕೊಡ್ತಾರೆ. ಫಸ್ಟ್ ಟೈಮ್ ನಾನು ನೋಡಿದ್ದು. ಅದರಲ್ಲಿ ಚೆನ್ನಾಗಿರೋದು, ನಮ್ಗೆ ಇಷ್ಟ ಆಗಿರೋ ಫುಡ್ ಮಂಗಳೂರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸಿಕ್ಕಿದೆ ಅಂತಂದರೆ ಈ ಗೋಲ್ಗಪ್ಪ ಒಂದೇ. ಸೊ ಅದನ್ನು ಮಿಸ್ ಮಾಡೋಕ್ಕಾಗುತ್ತಾ? ಸೊ ಅದನ್ನು ತಿನ್ಕೊಂಡು ಹೊರಟ್ವಿ. ನೀವು ನೋಡ್ತಾ ಇದ್ದೀರಲ್ವ, ಈ ಮಾಲ್ ಬಂದು ಪಿಜ್ಜಾ ಬೈ ನೆಕ್ಸಸ್ ಮಾಲ್ ಮ್ಯಾಂಗ್ಳೂರಲ್ಲಿರೋದು. ಒನ್ ಆಫ್ ದ ಫೇಮಸ್ ಮಾಲ್ ಅಂತಲೇ ಹೇಳ್ಬೋದು, ದೊಡ್ಡ ಮಾಲ್ ಆಗಿರ್ಬೋದು ಮಂಗಳೂರಲ್ಲಿ. ಇಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತ ಅಂದರೆ, ನಿಮಗೆ ಗೊತ್ತು ಮ್ಯಾಂಗ್ಳೂರ್ ವೆದರ್ ಯಾವ ಥರ ಇರುತ್ತೆ ಅಂತ. ಫುಲ್ಲು ಸೆಕೆ ಇರುತ್ತೆ, ಇರೋಕ್ಕಾಗಲ್ಲ. ಎಷ್ಟೊಂದು ಸಲ ಎ ಸಿಗೋಸ್ಕರ ಈ ಮಾಲಿಗೆ ಹೋಗಿದ್ದೀವಿ. ಏನು ಶಾಪಿಂಗ್ ಇರ್ತಾ ಇರಲಿಲ್ಲ, ತಿನ್ನೋಕ್ಕೆ ಎಂತಗೂ ಹೋಗ್ತಾ ಇರಲಿಲ್ಲ. ಜಸ್ಟ್ ಎ ಸಿಗೋಸ್ಕರ ಹೋಗ್ತಾ ಇದ್ವಿ. ಏನೋ ಒಂಥರ ಫುಲ್ ಮೆಮೊರೀಸ್. ಯಾವಾಗ ಮಂಗಳೂರು ಬಿಟ್ಟು ಹೋಗ್ತೀವಿ ಅಂತ ಅನಿಸೋದು. ಬಟ್ ಇವಾಗ ಇದ್ದಿದ್ದೊಂದು 6-7 ಮಂತ್ಸಲ್ಲೇ ಎಷ್ಟೊಂದು ಮೆಮೊರೀಸ್ ಇದೆ ಅಲ್ವಾ ಅಂತ ಫೀಲ್ ಆಗುತ್ತೆ. ಸೊ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಇನ್ನೊಂದು 2 to 5 ಮಿನಿಟ್ಸ್ ಆಗಿದ್ರೂ ನಮಗೆ ಟ್ರೈನ್ ಮಿಸ್ ಆಗಿಬಿಡೋದು. ನಾವು ಲೇಡೀಸ್ ಬೋಗಿಗೆ ಹೋಗ್ತಾಯಿದ್ದು ಲಾಸ್ಟಲ್ಲಿ. ಸೊ ಹಾಗಾಗಿ ಹೋದ್ವಿ. ಅಲ್ಲಿ ಟ್ರೈನ್ ಕ್ಯಾಚ್ ಆಯಿತು. ಹತ್ಕೊಂಡು ಒಂದು 5 ಮಿನಿಟ್ಸಿಗೆ ಏನೋ ಹೊರಡ್ತು ಟ್ರೈನು. ಯಾರೋ ಪಾಪ ನಿದ್ದೆ ಮಾಡಬೇಕಿತ್ತು. ಅವರು ಬಲ್ಬ್ ಆಫ್ ಟ್ರೈ ಮಾಡ್ತಾಯಿದ್ದಾರೆ, ಆದರೆ ಆಫ್ ಆಗಲಿಲ್ಲ ಪಾಪ. ಲಾಸ್ಟಿಗೆ ಹಂಗೆ ಮಲ್ಕೊಬಿಟ್ರು. ಇನ್ನು ಮತ್ತೆ ವೀಡಿಯೋ ಎಂಡ್ ಮಾಡೋದು ಮರ್ತ್ಬಿಟ್ಟೆ ನಾನು. ತುಂಬ ಟಯರ್ಡ್ ಆಗಿತ್ತು, ನಿದ್ದೆ ಬರ್ತಿತ್ತು. ಒಂದು ಸ್ವಲ್ಪ ಜಾಗ ಸಿಕ್ಕಿತ್ತು ಮಲ್ಕೊಳಕ್ಕೆ, ಹಾಗಾಗಿ ಹಂಗೆ ಮಲ್ಕೊಬಿಟ್ವಿ. ಸೊ ಮಾರ್ನಿಂಗ್ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಆಲ್ರೆಡಿ ಮೈಸೂರಿಗೆ ರೀಚ್ ಆದಾಗ ಒಂದು 5:45 5:30 ಆಗೋಗಿತ್ತು. ಸೊ ಅಲ್ಲಿಂದ ಶ್ರೀ ಹಾಗೆ ಬ್ಯಾಂಗ್ಳೂರ್ಗೆ ಅದೇ ಟ್ರೈನಲ್ಲಿ ಹೋದ್ಲು. ಇನ್ನು ಮಂದರನ ಅವ್ರ ಊರಿಗೆ ಹೊರಟ್ಲು. ಇನ್ನು ನಾನು ಇಬ್ಬರು ಪಿ ಜಿಗೆ ಬಂದ್ವಿ ಆಟೋದಲ್ಲೇ. ಇನ್ನು ಬಸ್ಸಿಗೆ ಹೋಗೋದು ಅಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಪೇಷನ್ಸ್ ಇರಲಿಲ್ಲ ಫಸ್ಟ್ ಆಫ್ ಆಲ್, ಹಾಗಾಗಿ ಆಟೋದಲ್ಲೇ ಬಂದ್ವಿ. ನಾವು ಆಲ್ರೆಡಿ ಪಿ ಜಿಗೆ ರೀಚ್ ಆಗೋ ಅಷ್ಟಾಗಿ ಒಂದು 6:15 6:20 ಆಗೋಗ್ಬಿಟ್ಟಿತ್ತು. ಒಂದು 10 ಮಿನಿಟ್ಸ್ 15 ಮಿನಿಟ್ಸಿಗೆಲ್ಲ ಪಿ ಜಿಗೆ ಬಂದುಬಿಟ್ವಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.